ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸುಮಿತ್ರಾ ಕನ್ನಡ ಲಾಗ್ಸ್. ಇವತ್ತೆಲ್ಲ ಫುಲ್ಲು ಬೊಂಬೆ ಆಟದ್ದು ಮತ್ತು ಯಾವ ಥರ ಕುಣಿತಾರೆ ನನಗಂತೂ ತುಂಬ ಇಷ್ಟ ಆಯಿತು. ನೀವು ಎಲ್ಲೂ ನೋಡಿರಲ್ಲ, ನಾನು ನೋಡಿರಲ್ಲ, ಇವತ್ತು ನೋಡ್ತಾ ಇದ್ದೀನಿ, ನೀವು ನೋಡಿ ಗೈಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಏರಿಯಾದಲ್ಲಿ ತುಂಬ ಗ್ರ್ಯಾಂಡಾಗಿ ನಡೀತಾ ಇರೋ ಹಬ್ಬ. 22 ಪಲ್ಲಕ್ಕಿ, 22 ದೇವರು. ತುಂಬ ಚೆನ್ನಾಗಿ ನಡೀತಾ ಇದೆ 3 ದಿನದಿಂದ. ಇವತ್ತೆಲ್ಲ ಫುಲ್ಲು ಈ ವ್ಲಾಗ್ಸಲ್ಲೆಲ್ಲ ಇದೇ ವಿಡಿಯೋ ಹಾಕಿರ್ತೀನಿ. ನಾನು ಹೋಗಿದ್ದೆ ಅದಕ್ಕೆ. ತುಂಬ ಚೆನ್ನಾಗಿ ನಡೀತು. ಪ್ರಸಾದ 3 ದಿನ ಪ್ರಸಾದ, 3 ದಿನ ಜಾತ್ರೆ. ದೊಡ್ಡ ಜಾತ್ರೆನೇ, ನಾನು ಎಲ್ಲೂ ನೋಡಿಲ್ಲ. ಈ ಬೊಂಬೆ ಕುಣಿತಗಳು ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಎಂಜಾಯ್ ಮಾಡಿದೆ ಗೊತ್ತಾ. ರಾತ್ರಿ ಒಂದಿನ ಆರ್ಕೆಸ್ಟ್ರು ಅದೆಲ್ಲ ಮಾಡಿದ್ರು, ಅದಂತೂ ಸೂಪರಾಗಿತ್ತು. ಕಾಂತಾರ ಮೂವಿಯಿಂದ ಒಂದು ಸಾಂಗು ಡ್ಯಾನ್ಸ್ ಮಾಡಿದ್ರಲ್ಲ, ಅದು ಸಂತೂ ಕಣ್ಣಲ್ಲಿ ನೋಡೋಕ್ಕಾಯ್ತಲ್ಲ, ಅಷ್ಟು ಸಖತ್ತಾಗಿತ್ತು. ಒಂದು ದೇವತೆದು, ದುರ್ಗಾ ದೇವಿದು, ಅದೊಂದು ಡ್ಯಾನ್ಸ್ ಮಾಡಿದ್ರು, ಅದು ಚೆನ್ನಾಗಿತ್ತು. ಇವತ್ತು ನೋಡಿ ಫುಲ್ಲು ರಿಯಲಿ ಒಂದು ಮ್ಯೂಸಿಕ್ಕು ಇಲ್ಲ, ಬರೀ ತಮಟೆಯಿಂದನೇ ಡ್ಯಾನ್ಸ್ ಮಾಡ್ತಾರೆ. ವಾಲ್ಗ ತಮಟೆಯಿಂದನೇ ಸಖತ್ತಾಗಿ ಮಾಡ್ತಾರೆ. ನನಗೆ ಯಾವ್ದು ನೆನಪಾಗಿದ್ದು ಅಂದರೆ ಯಾವುದು ಅಂದರೆ ಅಂಬರೀಷ್ ಸರ್ದು ಒಂದು ಫಿಲಮ್ ಆಯ್ತಲ್ಲ, ಬೊಂಬೆ ಆಟ ಅಂತ ಒಂದು ಸಾಂಗ್ ಆಯ್ತಲ್ಲ, ಅಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಡ್ಯಾನ್ಸ್ ಮಾಡಿಸ್ತಾರಲ್ಲ, ಅದೇ ನೆನಪಾಗಿದ್ದು ನನಗೆ. ರಿಯಲ್ಲಿ ಆದಿಶಕ್ತಿನೇ ಬಂದಂಗಾಯಿತು. ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದರು. ಎಷ್ಟು ಚೆನ್ನಾಗಿದೆ ಅಂದರೆ ಡ್ಯಾನ್ಸ್ ಮಾಡಿದಾಗ ದೇವರೇ ಎದ್ದು ಕುಣಿತಾ ಇದೆ ಅನ್ನೋ ಥರ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಇವರು 15 ನಿಮಿಷ 20 ನಿಮಿಷ ಮತ್ತು ಬೇರೆಯವರೆಲ್ಲ ಬರ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನಮಗಂತೂ ಇವರಿಬ್ಬರು ಕುಣಿತಾ ಇದ್ದರೆ ದೇವರೇ ಬರ್ತಾಯಿದೆ ಅನ್ನೋ ಥರ ಆದಿಶಕ್ತಿ ಸಖತ್ತಾಗಿ ಮಾಡಿದ್ರು. ನನಗಂತೂ ತುಂಬ ಎಂಜಾಯ್ ಮಾಡಿದೆ. ಎಲ್ಲೂ ನೋಡಿರಲಿಲ್ಲ ನಾನು ಈ ಥರ ಎಲ್ಲ. ಸಖತ್ತಾಗಿ ಮಾಡಿದ್ರು ಗೈಸ್.
ನೋಡಿ ತಲೆ ಮೇಲೆ ದೇವ್ರು ಎತ್ಕೊಂಡು ಕುಣಿತಾರೆ, ಕೈ ಬಿಟ್ಬಿಟ್ಟು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಅಂತ. ಬರೀ ತಮಟೆಲೆ ಸಾಂಗ್ ಇಲ್ಲ, ಏನಿಲ್ಲ, ವಾಲ್ಗದೆ ಪೀಲಿ ಮತ್ತು ಇದನ್ನು ಒನಕೆನೂ ಕುಣಿಸ್ತಾರೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕುಣಿತಾರೆ ಅಂತ. ಇವಾಗ ಬರೋದು ಹಸು ವೇಷ ಹಾಕೊಂಡು ಕುಣಿತಾರೆ. ಫುಲ್ ವಿಡಿಯೋ ವಾಚ್ ಮಾಡಿ, ಕರ್ಗನೂ ಐತೆ, ತುಂಬ ಚೆನ್ನಾಗೈತೆ. ಇಪ್ಪತ್ತೆರಡು ಪಲ್ಲಕ್ಕಿನೂ ವೆರೈಟಿ ಮಾಡಿದ್ದಾರೆ ನೋಡಿ ಗೈಸ್. ಇದು ಬರೀ ಹೂನಲ್ಲೇ ಪಲ್ಲಕ್ಕಿ ಮಾಡಿರೋ ಅಂಥದ್ದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನೋಡ್ಕೊಬಂದು ಬರುವಾಗ ಮನೆಗೆ ಬರ್ತಾಯಿದ್ವಿ ನಾವೆಲ್ಲ ಮುಗ್ದಾದ್ಮೇಲೆ, ಅವಾಗೆಲ್ಲ ಮತ್ತೆ ಎಲ್ಲ ವೀಡಿಯೋ ಮಾಡಿಕೊಂಡು ನೋಡ್ಕೊಬಂದ್ವಿ. ಅದು ಬೇರೆ ಅಲ್ಲಿ ಪಟಾಕಿ ಹೊಡಿತಾಯಿದ್ದು, ತಲೆ ಮೇಲೆ ಕೆಂಡಗಳ ಥರ ಬೀಳ್ತಾಯಿತ್ತು. ಎದ್ರುಕೊಂಡು ನಾನು ವಾಪಸ್ ಓಡೋಗ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ನಿಲ್ಸಾದ್ಮೇಲೆ ಮತ್ತೆ ಹೋಗಿ ನೋಡ್ಕೊಬಂದ್ವಿ. ತುಂಬ ಚೆನ್ನಾಗಿತ್ತು ಗೈಸ್. ಅದು ಮೊದಲು ಒಂದು ವರ್ಷ ಮಾಡಿದ್ರು,
ಆದರೆ ನಾನು ಅಷ್ಟೊಂದು ನೋಡಿರಲಿಲ್ಲ. ಇವಾಗ ಎಷ್ಟು 12 ಗಂಟೆ ಮೇಲೆ ಏನೋ ಊರೆಲ್ಲ ಫುಲ್ಲು ಮೆರವಣಿಗೆ ಮಾಡಿಕೊಂಡು ಮತ್ತೆ ವಾಪಸ್ ಬೆಳಗ್ಗೆವರೆಗೂ ಮೆರವಣಿಗೆ ಮಾಡ್ತಾರೆ, ಒಂದು 5 ಗಂಟೆ 6 ಗಂಟೆವರೆಗೂ. ತುಂಬ ಚೆನ್ನಾಗಿತ್ತು. ಆದರೆ ನಾವು ಹೋಗಿಲ್ಲ, ಬಂದುಬಿಟ್ವಿ ಗೈಸ್. ಎಲ್ಲ ಅಲ್ಲೇ ನೋಡಿಕೊಂಡು ಅಲ್ಲೇ ಎಲ್ಲ ನಿಲ್ಲಿಸಿದ್ರಲ್ವ, ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಯಾರು ಏನು ಮಕ್ಕಳನ್ನ ಆಟ ಆಡ್ಸೋರು, ಒಂದು ಏರೋಪ್ಲೇನು ಈ ಥರ ಸುತ್ತೋದು ನಾರ್ಮಲ್ಲು. ತುಂಬ ಆಟ ಮಾಡ್ತಾಯಿದ್ಲು ಅಂದ್ಬಿಟ್ಟು ಆಟ ಆಡಿಸಿದ್ವಿ ನನ್ನ ಮಗಳನ್ನ ಕುಂಡಿಸ್ಬಿಟ್ಟು. ತುಂಬ ಮಕ್ಕಳಂತೂ ಚೆನ್ನಾಗಿ ಆಟ ಆಡ್ತಾಯಿದ್ರು. ಆವತ್ತೇ ಆರ್ಕೆಸ್ಟ್ರಾ ಇದ್ದಿದ್ದು, ಸಾಂಗೆಲ್ಲ ಫುಲ್ ಸಾಂಗಲ್ಲೇ. ಇವಳು ತುಂಬ ಆಟ ಮಾಡ್ತಿಲ್ಲ, ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡ್ಸೋಣ ಅಂತ ಆಟ ಆಡಿಸ್ತಾ ಇದ್ವಿ. ಸಾಂಗ್ ಅಂತೂ ಸಖತ್ತಾಗಿತ್ತು. ಅದು ಮ್ಯೂಟ್ ಮಾಡಿದ್ದೀನಿ ಗೈಸ್, ಸಾಂಗ್ ಹಾಕಂಗಿಲ್ಲ ಅಂತ. ಆರ್ಕೆಸ್ಟ್ರಿಗೆ ಏನೋ ತುಂಬ ತಲೆನೋವು ಬಂದ್ಬಿಟ್ಟಿತ್ತು ಅವತ್ತು. ಕಿವಿ ಬೇರೆ ಬಾಧೆ ಬಂದ್ಬಿಟ್ಟಿತ್ತು. ಅಲ್ಲಿ ಸ್ವಲ್ಪ ತಿದ್ದು ಅಷ್ಟೇ. ರಾತ್ರಿ 12 ಗಂಟೆ ಕರ್ಗ ಐತೆ ಅಂತ ಹೇಳಿದರು. ಆದರೂ ತುಂಬ ನಿದ್ದೆ ಬರ್ತಾಯಿತ್ತು, ತಲೆನೋಯ್ತಾಯಿತ್ತು ಅವತ್ತು ಆರ್ಕೆಸ್ಟ್ರಾ ದಿನ. ಎಷ್ಟು ಬೇಗ ಹೋಗೋಣ ಫಸ್ಟ್ ಏನೋ ಗೊತ್ತಿಲ್ಲ. ಸ್ವಲ್ಪ ತಿದ್ವಿ, ಎಷ್ಟು 11 ಗಂಟೆ ಗಂಟೆ ಇದ್ವಿ ಅಷ್ಟೇ. ಆಮೇಲೆ ಬಂದ್ಬಿಟ್ವಿ. ಆಮೇಲೆ ಮತ್ತೆ 12 ಗಂಟೆಗೆ ಸ್ಟಾರ್ಟ್ ಆಯ್ತಿದೆ ಅಂದರು. ನಾನು ನನ್ನ ಮಗಳು ಮಲ್ಕೊಂಡು ಬಿಟ್ವಿ, ಅವ್ರು ಹೋಗಿ ಬಂದರು. ಚೆನ್ನಾಗಿತ್ತಂತೆ, ಚೆನ್ನಾಗೈತೆ. ವೀಡಿಯೋದಲ್ಲಿ ನೋಡಿದೆ ನಾನು, ತುಂಬ ಚೆನ್ನಾಗೈತೆ. ಅದು ರಿಯಲಿ ನೋಡಿದ್ರೇ ಎಷ್ಟು ಖುಷಿ ಆಗುತ್ತಲ್ವಾ. ನೋಡಿ ಗೈಸ್, ಹೌದಾ? ಅದೇನಾರ ಮಡಗಿದ್ರೆ ಕೊರ್ರ ಅಂತದ ಪ್ಯಾನ್. ನೋಡಿ ನಮ್ಮಮ್ಮೆ ಸ್ವಲ್ಪ ಸಣ್ಣ ಹಾಕ್ಬಿಡುತ್ತೆ, ಆಮೇಲೆ ನಿಲ್ಸ್ಬಿಡುತ್ತೆ. ವಿಡಿಯೋದಲ್ಲಿ ನೋಡೋದು. ಆಗ ನೀನು
ಕಡೆ ಇದೆಯಾ ಅಂತಲ್ಲ. ನೀ ಆ ಕಡೆ ನೋಡ್ಕೊಂಡು ಕಟ್ ಮಾಡ್ಬಿಡ್ತೀವಿ. ನೋಡಿ ಗೈಸ್, ಆ ಕಡೆ ನೋಡ್ಕೊಂಡು ಈ ಕಡೆ ಹೆಂಗ ಮಾಡ್ಬಿಡೋದು, ಈ ಕಡೆ ನೋಡ್ಕೊಂಡು ಆ ಕಡೆ ಮಿಸ್ ಮಾಡೋದು. ನೋಡಿ ಧಾರಾವಿ ಹಾಕೊಂಡು ಇಲ್ಲಿ ಬರ್ತವೆ, ಧಾರಾವಿ ನೋಡ್ಕೊಂಡು ಇಲ್ಲಿ ಮಿಸ್ ಮಾಡೋದು. ಧಾರಾವಿ ಇದು ಇದು ಮನೆಗಿಂತ ಬಿಡೇವಲ್ಲ ಇವಳು ಈ ಮಮ್ಮಿನ. ಗೈಸ್ ಇವಾಗ ನನ್ನ ತೋರಿಸ್ತೀನಿ. ನನ್ನ ತೋರಿಸ್ಬಿಡ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇಷ್ಟ ಆದರೆ ಫಾಲೋ ಮಾಡಿ.